everyone fine. ಮುಡಾ ಬಳಿಕ ಸಿಎಂಗೆ ಎದುರಾಯ್ತಾ ಮತ್ತೊಂದು ಸಂಕಷ್ಟ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ. ಕೆಐಎಡಿಬಿ ಸೈಟ್ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಸಿದಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಸಿಎ ಸೈಟ್ ನ ಕಿಕ್ ಬ್ಯಾಕ್ ಪಡೆದು ಮಂಜೂರು ಮಾಡಿದಂತ ಆರೋಪ ಕೂಡ ಈಗ ಕೇಳಿಬರ್ತಾ ಇದೆ. ಬಿಜೆಪಿ ನಾಯಕರಿಂದ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಬರ್ತಾ ಇದ್ದಾವೆ. ಬಿಜೆಪಿ ನಾಯಕರು ಸಿಕ್ಕಿದ ಒಂದು ಅಸ್ತ್ರವನ್ನ ಇಟ್ಕೊಂಡು, ಮುಡಾ ಅಸ್ತ್ರವನ್ನ ಇಟ್ಕೊಂಡು ಅದರ ಬೆನ್ನಲ್ಲೇ ಈಗ ಬೇರೆ ಬೇರೆ ಅಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಾದು ನೋಡುವ ತಂತ್ರದ ಮೊರೆ ಹೋಯ್ತಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಈಗಾಗಲೇ ವಾಲ್ಮೀಕಿ ಅಕ್ರಮ ಆರೋಪದಲ್ಲಿ ಸಿಎಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ತಲೆದಂಡ ಆಯ್ತಲ್ಲ, ಆಗಿನಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ವಾರ್ನಿಂಗ್ ಕೊಟ್ಟಿರುವಂತ ಸಾಧ್ಯತೆ ಕೂಡ ಇದೆ. ಈಗ ಮುಡಾ ಪ್ರಕರಣದಲ್ಲೂ ಕೂಡ ಕಾಂಗ್ರೆಸ್ ವರಿಷ್ಠರು ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಮುಡಾ ಕೇಸ್ ಬಗ್ಗೆ ಕೋರ್ಟ್ ತೀರ್ಪಿಗಾಗಿ ಹೈಕಮಾಂಡ್ ಕಾಯ್ತಾ ಇದೆಯಾ ಅಂತ. ಈಗಾಗಲೇ ಸಿದ್ದರಾಮಯ್ಯನವರ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ, ನಾವು ನಿಮ್ಮ ಬೆನ್ನಿಗಿರ್ತೇವೆ, ಧೃತಿಗೆಡಬೇಡಿ ಅಂತ. ಆದರೆ ಈ ರೀತಿಯಾಗಿ ಬಿಜೆಪಿ ನಾಯಕರು ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಸಿಎ ಸೈಟ್ ನ ಕಿಕ್ ಬ್ಯಾಕ್ ಪಡೆದುಕೊಂಡು ಮಂಜೂರು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಿರೋದ್ರಿಂದ ಸದ್ಯಕ್ಕೆ ಮುಡಾದ ಬೆನ್ನಲ್ಲೇ ಮತ್ತೊಂದು ಉರುಳು ಸುತ್ತಿಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕೆಐಎಡಿಬಿ ಸೈಟ್ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಸಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದ್ದಂತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಕಾದು ನೋಡುವಂತ ತಂತ್ರವನ್ನ ಇಲ್ಲಿ ಬಳಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಕರೆದು ಏನಾದ್ರೂ ವಾರ್ನ್ ಮಾಡಿದ್ರಾ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದಷ್ಟು ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಯಾಕೆಂದ್ರೆ ಒಂದು ರಾಜ್ಯ ಅಂತ ಬಂದ್ರೆ ಆ ರಾಜ್ಯವನ್ನ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ ಅಂತ ಬಂದ್ರೆ ಹೈಕಮಾಂಡ್ ನಾಯಕರು ಅವರ ಮೇಲೆ ಭರವಸೆ ಇಟ್ಟಿರ್ತಾರೆ, ಅವರ ಬೆನ್ನಿಗೆ ನಿಂತಿರ್ತಾರೆ. ಈಗಾಗಲೇ ಮುಡಾಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟ ಅಂತ ಬಂದಾಗ ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ನಿಂತಿದೆ. ಆದ್ರೀಗ ಬಿಜೆಪಿ ಈ ರೀತಿಯಾಗಿ ಸಾಲು ಸಾಲಾಗಿ ಒಂದಾದ ಮೇಲೆ ಒಂದು ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಹೈಕಮಾಂಡ್ಗೂ ಕೂಡ ಒಂದಷ್ಟು ಅಸಮಾಧಾನ ಏನಾದರೂ ಶುರುವಾಗಿದೆಯಾ ಈ ಒಂದು ವಿಚಾರದಲ್ಲಿ? ಹಾಗಾದ್ರೆ ಕಾದು ನೋಡುವ ತಂತ್ರಗಾರಿಕೆಯನ್ನ ಬಳಸ್ಕೊಂಡು ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಚರ್ಚೆ ಮಾಡ್ತಾ ಇದೆಯಾ? ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಕರೆದು ಏನಾದರೂ ವಾರ್ನ್ ಮಾಡಿರಬಹುದಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ರಾಜಕಾರಣದಲ್ಲಿ ಏನಿದೆ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಈ ರೀತಿಯಾಗಿ ಸರ್ಕಾರದ ಮೇಲೆ ಬರ್ತಾ ಇರುವಂಥ ಆರೋಪಗಳಿಂದಾಗಿ ಏನಾಗ್ಬಿಡುತ್ತೋ ಸರ್ಕಾರ ಅನ್ನುವಂಥ ಗೊಂದಲಗಳು ಕೂಡ ಇದೆ. ಸರ್ಕಾರ ಪತನ ಆಗದೆ ಇರಲಿ ಅಂತ ಅನೇಕರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಜೊತೆಗೆ ನಮ್ಮ ಸರ್ಕಾರ ನಿತ್ಯ ನಿಲ್ಲುತ್ತೆ, ಗ್ಯಾರಂಟಿಗಳಿಂದ ನಾವು ಬಂದಿರೋದು, ಬಹುಮತ ಪಡ್ಕೊಂಡು ಬಂದಿರೋದು, 135-136 ಶಾಸಕರನ್ನ ನಾವು ಪಡ್ಕೊಂಡಿದ್ದೇವೆ ಅಂತ ಅಂದರೆ ಅದು ಜನರು ಕೊಟ್ಟಿರುವಂಥ ಮತ ನಮಗೆ ಅಂತ. ಹಾಗಿದ್ರೂ ಕೂಡ ಈ ರೀತಿಯಾಗಿ ಬಿಜೆಪಿ ನಾಯಕರು ಒಂದಾದ ಮೇಲೆ ಒಂದು ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ಈ ಸಿಎ ಸೈಟ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವ ನಡೆಯನ್ನ ಅನುಸರಿಸುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಈಗ ದಿನೇಶ್ ಕುಮಾರ್ ಅವರ ಅಮಾನತು ಕೂಡ ಆಗಿದೆ. ಇದು ಕೂಡ ಒಂದು ರೀತಿ ಸರ್ಕಾರಕ್ಕೆ ಮುಜುಗರನೇ. ಯಾಕೆಂದ್ರೆ ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ ಮೇಲೆ ಒಬ್ಬರ ತಲೆದಂಡ. ಮುಡಾದಲ್ಲಿ ನೋಡಿದ್ರೆ ನಾಗೇಂದ್ರ ಅವರ ತಲೆದಂಡ ಆಯಿತು. ಇತ್ತ ಇದಕ್ಕೆ ಮುಡಾಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಆಯುಕ್ತರಾಗಿದ್ದಂತೆ ಅಂದ್ರೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರು ಕೂಡ ಅವರ ಅಮಾನತು ಆಗಿದೆ. ಹೀಗಾಗಿ ಒಬ್ಬರಾದ ಮೇಲೆ ಒಬ್ಬರ ತಲೆದಂಡ ಇರ್ಬೋದು, ಜೊತೆಗೆ ಈ ಆರೋಪಗಳು ಸಾಲು ಸಾಲು ಆರೋಪಗಳು ಬರ್ತಾ ಇರೋದ್ರಿಂದ ಒಂದು ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಕರೆದು ಏನಿದು ಈ ಆರೋಪಗಳೆಲ್ಲ ಅಂತೇಳಿ ಕೇಳಿ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ವಾರ್ನ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇರಬಹುದು.